ಕ್ಷೇತ್ರದ ಪರ ಅಂತ ನಾವು ಕೂಡ ಕ್ಷೇತ್ರದ ಪರವನೇ. ನಾವು ಯಾವಾಗ ಕ್ಷೇತ್ರದ ವಿರೋಧಿ ಆಗಿದ್ದಾರೆ? ಅವರು ಇವರೇ ಹೇಳ್ಕೊಳ್ತಾ ಇದ್ದಾರೆ. ಕ್ಷೇತ್ರದ ವಿರೋಧಿ ಆಗಿದ್ದಾರೆ. ಈಗ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂತ ಯಾವಾಗ ಹೇಳಿದ್ರಲ್ಲ, ಇವರು ಕ್ಷೇತ್ರದ ವಿರೋಧಿನೇ. ನಾವು ಕ್ಷೇತ್ರದ ಪರ ಇದ್ದೇವೆ, ಇದು ಗೊತ್ತಿರಲಿ. ನಾವು ಶ್ರೀ ಕ್ಷೇತ್ರದ ಪರವಾಗಿನೇ ಇದ್ದೇವೆ. ಇವತ್ತಿಗೂ ಕೂಡ ನಮ್ಗೆ ನಂಬಿಕೆ ಇದೆ. ಮಂಜುನಾಥ ಸ್ವಾಮಿಯ ಸ್ಥಳ ಏನಿದೆ, ಸನ್ನಿಧಿ ಏನಿದೆ, ಅದು ನ್ಯಾಯದ ಸ್ಥಳ. ಆದರೆ ಇವರಿಗೆ ನಂಬಿಕೆ ಇಲ್ಲ. ಆನಂತರ ಆತ್ಮಹತ್ಯೆ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಕೆಲವೊಂದು ಸಾರಿ ನಾನು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಮೋಕ್ಷ ಸಿಗೋದಕ್ಕೆ ಬಂದು ಸಾಯ್ತಾರೆ ಅಂಥೇಳಿ. ಮೋಕ್ಷ ಸಿಗಬೇಕಂತೇಳಿ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆನಂತರ ಅಲ್ಲಿ ಬಿದ್ದಂಥ ನಾವೊಂದು ತೋರಿಸಿದ್ದೀವಿ, ಸಾಕಷ್ಟು ದಾಖಲೆಗಳನ್ನು ತೋರಿಸಿದ್ದೀವಿ. ಗ್ರಾಮ ಪಂಚಾಯತಿ ಹೂತು ಹಾಕಿರೋ ಅದು ನೋಟ್ ಇದೆಯಲ್ಲ, 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, 20 ವರ್ಷದ ಹುಡುಗಿ. 10 ವರ್ಷ 15 ವರ್ಷದ ಬಾಲಕಿಗೆ ಜೀವನ ಏನು ಅಂತಲೇ ಗೊತ್ತಾಗಿರಲ್ಲ. ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಸಾಯ್ತಾರ? ಇದಕ್ಕೆ ಉತ್ತರ ಕೊಡ್ತಾರಾ? ಇವ್ರ ಪರವಾಗಿ ಮಾತಾಡ್ತಾ ಇರುವಂತಹ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರಲ್ಲ, ಇದಕ್ಕೆ ಉತ್ತರ ಕೊಡಿ. ಆನಂತರ ಆ ಬಂಗ್ಲೆಗುಡ್ಡೆಯಲ್ಲಿ ಅವರು ಇದರಲ್ಲಿ ಮಡಿಕೇರಿ ಅವರು ಹೇಳಿದ್ದಾರೆ, ಸೋಮಾರ್ಪೇಟೆಯವರು, ನಮ್ಮ ತಂದೆಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ, 2 ಸಾರಿ ಸ್ಟ್ರೋಕ್ ಆಗಿತ್ತು. ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಡ್ಡಾಡ್ತಿದ್ರು. ವಾಕಿಂಗ್ ಸ್ಟಿಕ್ ಅಡ್ಡಾಡ್ಕೊಂಡವರು ಅದು ಸ್ಟೀಪಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗಿದೆ, ಅಲ್ಲಿ ಹೆಂಗೆ ಸ್ವಾಮಿ ಹೋಗ್ತಾರೆ? ಇಲ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು 3 ರೀತಿಯ ಅಪರಾಧಗಳು ಆಗಿದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ತನಿಖೆ ಆಗಬೇಕು. ಏನು? ಒಂದು, ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 2ನೇದ್ದು ನರಬಲಿ ಸಲುವಾಗಿ. ನರಬಲಿ ಯಾಕಂತ ಹೇಳಿದರೆ ನೋಡಿ, ಆ ವ್ಯಕ್ತಿ ಪಾಪ 70 ವಯಸ್ಸು ದಾಟಿದಂಥ, ಕಣ್ಣು ಸರಿಯಾಗಿ ಕಾಣದಂಥವರು, ಆನಂತರ 2 ಸಾರಿ ಸ್ಟ್ರೋಕ್ ಆದವರು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋರು ಅಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನರಬಲಿ ಸಲುವಾಗಿ ಅವರನ್ನು ಹಂತಲ್ಲಿ ಕರ್ಕೊಂಡು ಹೋಗಿದ್ದಾರಾ? ಇನ್ನೊಂದು 3ನೇದು ಪ್ರಮುಖವಾಗಿ ಇತ್ತೀಚೆಗೆ ಅನೇಕ ಸಂಗತಿಗಳು ಬರ್ತಾ ಇದೆ. ಏನಂತ ಹೇಳಿದರೆ, ಧರ್ಮಸ್ಥಳಕ್ಕೆ ಹೋದಂತಹ ವಯಸ್ಸಾದವರು, ಏಜ್ಡ್ ಆದವರು ಕೆಲವು ಆಸ್ಪತ್ರೆಗಳಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅಂದರೆ ಹ್ಯೂಮನ್ ಆರ್ಗನ್ ಹಾರ್ವೆಸ್ಟಿಂಗ್ ಏನಾದರೂ ಆಗಿದೆಯಾ? ಕಳ್ಳತನ ಆಗಿದೆಯಾ? ಇವರು ಕೂಡ ಆಸ್ಪತ್ರೆ ಹೋದವರೇ ಮಿಸ್ಸಿಂಗ್ ಆಗಿದ್ದಾರೆ. ಹೌದು, ಇವರು ಕೂಡ ಆಸ್ಪತ್ರೆ. ಆಮೇಲೆ ಗೋಕಾಕದಲ್ಲಿ ಬಸವಣ್ಣಪ್ಪ ಅಂಥೇಳಿ ಒಬ್ಬ ವೃದ್ಧರು 70+ ಆದಂಥವರು ಮಿಸ್ಸಿಂಗ್ ಆಗ್ತಾರೆ. ಘಟಪ್ರಭಾ ಆಸ್ಪತ್ರೆಯಿಂದ 2008ರಲ್ಲಿ ಮಿಸ್ಸಿಂಗ್ ಆಗ್ತಾರೆ. ಅವರ ಮಕ್ಕಳು ಹೋಗಿ ಕೇಳ್ತಾರೆ ಆಸ್ಪತ್ರೆಗೆ, ಇಲ್ಲ ಧರ್ಮಸ್ಥಳದವರು ಕರ್ಕೊಂಡು ಹೋದರು. ಮಕ್ಕಳದು ಸಿಗ್ನೇಚರು ಏನೂ ಇಲ್ದೇ ಮರಣೋತ್ತರ, ಮಕ್ಕಳಿಗೆ ಗೊತ್ತೇ ಇಲ್ಲ, ಅಪ್ಪ ಸತ್ತಿದಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಆದರೂ ಕೂಡ ಮರಣೋತ್ತರ ಮಾಡಿಸ್ಕೊಂಡು, ಮರಣ ಉತ್ತಾರ ಅಂದರೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅವರ ಆಸ್ತಿಯನ್ನು ಗೋಕಾಕದಲ್ಲಿ. ಅಂದರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಮಾಹಿತಿಯನ್ನು ತೆಗೆದುಕೊಂಡು, ಯಾವ ಗ್ರೂಪ್ನವರು, ಯಾವ ಬ್ಲಡ್ ಗ್ರೂಪ್ ಇವ್ರದ್ದು ಅಂತ ತಿಳ್ಕೊಂಡು, ಯಾವ ರೀತಿಯ ಇವ್ರದ್ದು ಕಿಡ್ನಿ ಇರ್ಬೋದು, ಕಣ್ಣು ಇರ್ಬೋದು, ಆ ರೀತಿ ತಿಳ್ಕೊಂಡು ಏನಾದರೂ ಆರ್ಗನ್ ಕದಿಯುವಂತಹ ವ್ಯವಸ್ಥಿತವಾದಂತಹ ರ್ಯಾಕೆಟ್ ಇದೆಯಾ? ಈ ಆ್ಯಂಗಲ್ ಮೇಲೇನೂ ಕೂಡ ತನಿಖೆ ಆಗಲೇಬೇಕು. ಭಯಂಕರವಾದಂತಹ ಅಪರಾಧಗಳು ನಡೆದಿದೆ. ಅತ್ಯಂತ ಭೀಕರವಾದಂತಹ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದೆಲ್ಲ ಎಲ್ಲಿ ತನಿಖೆ ಆಗಿ ಹೊರಗಡೆ ಬರುತ್ತೋ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದಾರೆ? ಒಂದು ಷಡ್ಯಂತ್ರ ಅವರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಅಂದ್ರೆ ಅದನ್ನು ತನಿಖೆ ನಿಲ್ಲಿಸಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ತಂತ್ರಗಳನ್ನು ಮಾಡ್ತಾ ಇದ್ದಾರಲ್ಲ, ಅದು ಷಡ್ಯಂತ್ರ. ಹೇಳಿ ಅಲ್ಲ ರೀ, ಅಲ್ಲಿ ಸುಸೈಡ್ ಪಾಯಿಂಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ರೀ? ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಕಂಡಲ್ಲಿ ಹೆಣ ಬೀಳ್ತಾ ಇದೆ, ಶವ ಬೀಳ್ತಾ ಇದ್ದೇವೆ. ಬೋರ್ಡ್ ಹಾಕ್ಬೇಕಲ್ಲ? ಬೋರ್ಡ್ ಹಾಕಿದಾರೆ ಅಲ್ಲಿ ಏನಾದರೂ? ಈಗ ಹೇಳ್ತಾರೆ ಟೀ ಪಾಯಿಂಟ್ ಅಂತ ಹಾಕ್ತಾರೆ. ಇಲ್ಲೇ ನೀವು ಬರ್ಬೇಕಾದ್ರೆ ನೋಡಿದ್ರಲ್ಲ, ಬ್ರಾಹ್ಮಣರ ಟೀ ಕ್ಲಬ್, ತಟ್ಟೆ ಇಡ್ಲಿ, ಬ್ರಾಹ್ಮಣರ ತಟ್ಟೆ ಇಡ್ಲಿ, ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ಹಂಗೇನಾದರೂ ಬೋರ್ಡ್ ಹಾಕಿದ್ದಾರೆ ಇವರು? ಆತ್ಮಹತ್ಯೆ ಮಾಡ್ಕೊಂಡವರು ಒಂದು ಹಗ್ಗ ಸಿಕ್ತಂತೆ, ಒಂದು ಹಗ್ಗಕ್ಕೆ 9 ಜನ ಜೋತ್ ಬಿದ್ದು ಸತ್ರ. ಏನು ಮಾತಾಡ್ತಾರೆ ಇವರು? ಒಂದು ವಿಷದ ಬಾಟ್ಲಿ ಸಿಕ್ತಂತೆ. ವಿಷದ ಬಾಟ್ಲಿ ಅಂತ ಯಾರು ಏನು ಬರ್ದಿತ್ತು ಅದ್ರ ಮೇಲೆ? ಸ್ಕೆಚ್ ಪೆನ್ ತೊಗೊಂಡು ಬರ್ದಿದ್ರಾ? ಸ್ಟಿಕ್ಕರ್ ಹಚ್ಚಿದ್ರಾ? ಅಂದರೆ ಅದು 8-9 ವರ್ಷದಿಂದ ಆ ಸ್ಟಿಕ್ಕರ್ ಹಾಗೆ ಇತ್ತಾ? ಈ ಟಿ ವಿ ಚಾನಲ್ನವ್ರಿಗೂ ಕೂಡ ಅರ್ಥ ಆಗಬೇಕು. ಸುಮ್ಮನೆ ಏನೇನೋ ಮಾತಾಡಿದರೆ ಇವತ್ತು ಯಾಕೆ ಯೂಟ್ಯೂಬ್ಗಳನ್ನು ಜನ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಟಿ ವಿ ಚಾನಲ್ನಲ್ಲಿ ಬಂದಿದ್ದು ನಿಜಾನ ಸುಳ್ಳ ಅಂತ ವೆರಿಫೈ ಮಾಡೋದಕ್ಕೆ ಇವತ್ತು ಯೂಟ್ಯೂಬ್ಗಳನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ಯೂಟ್ಯೂಬ್ಗಳು ತುಂಬ ಪಾಪ್ಯುಲರ್ ಆಗ್ತಾ ಇದ್ದಾವೆ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮಂಥ ಅನೇಕ ಯೂಟ್ಯೂಬರ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನ್ಯಾಯಕ್ಕೆ ಬೆಂಬಲ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬರ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.